ಆಮೇಲೆ ಇನ್ನೊಂದು ಈ ಕಾರ್ಯಕ್ರಮ ಇದು 3ನೇ ವರ್ಷದ ಕಾರ್ಯಕ್ರಮ. ಇದು ನಾವು ದೇವ್ರು ನಮಗೆ ಕೊಟ್ಟಿದ್ದಾನೆ, ಅಲ್ಪ ಸ್ವಲ್ಪ ನನಗೆ ದೇವ್ರು ಕೊಟ್ಟಿದ್ದಾನೆ, ನಾವು ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ, ಇನ್ನು ಮಾಡ್ತೀವಿ ಮುಂದೆ. ಯಾಕಂದರೆ ದೇವ್ರಿಗೆ ನಾವು ಯಾರು ಏನು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಕೋಟ್ಯಾಧಿಪತಿ ಆಗಲಿ, ಅವನು ಏನು ತಗೊಂಡೋಗಲ್ಲ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ ನಾವು ಆದಷ್ಟು ಅಲ್ಪ ಸ್ವಲ್ಪ ನಮ್ಮ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಬಡವರಿಗೆ ಸಹಾಯ ಮಾಡಬೇಕು. ನಾವಲ್ಲ, ಬೇರೆಯವರು ಅಷ್ಟೇ. ಬೇರೆಯವರು ಯಾರಿದ್ದಾರೆ, ಯಾರು ದೇವ್ರವ್ರು ಕೊಟ್ಟಿದ್ದಾನೆ, ಅವ್ರಿಗೆ ಆಗಷ್ಟು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು, ಈ ಕಾರ್ಯಕ್ರಮಕ್ಕೆ SLC PUC ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ದೇವ್ರವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಇನ್ನು ಮುಂದೆ ಅವ್ರು ಚೆನ್ನಾಗಿ ಓದಲಿ ಅಂತ ಅವ್ರಿಗೆ ನಾನು ಹಾರೈಸ್ತಾ, ನಾನು ಇವಾಗ ನನ್ನ ನಗರಸಭೆ ಅಧ್ಯಕ್ಷ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನೀರಿನ ಬಗ್ಗೆ, ನೀರು ಸ್ವಲ್ಪ ನೋಡ್ಕೊಂಡು ಬೆಳೆಸಿ. ಯಾಕಂದರೆ ನೀರಿಲ್ಲ, ಕೆರೆಯಾಗಿ ನೀರಿಲ್ಲ, ನೀರು ಖಾಲಿ ಆಗೈತೆ. 1 ತಿಂಗಳು 15 ದಿವಸ ನೀರು ಬರುತ್ತೆ ಅಷ್ಟೇ. ಹೆಂಗೋ ಇವಾಗ ಕಲಂಬಳಾಗಿ ಇವತ್ತು ಹೋಗಿ ಬಂದೆ ನಾನು, ಕಲಂಬಳ ಕಳೆಗೆ ನೀರು ಬರ್ತಾ ಇದೆ ಕೆರೆಗೆ. ಆದಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ನೀರು ಬೆಳೆಸಿ, ನೀರು ಯೂಸ್ ಮಾಡಬೇಕು. ಹೆಂಗೆ ಬೇಕಾದ್ರೂ ಹಂಗೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಂಗೂ ಶ್ರಾದಲ್ಲಿ ಇವಾಗ ನಮ್ಮದು ಅಮೃತ್ 2.0 ಅಂತ 85 ಕೂಡ ಕೆಲಸ ಬೇರೆ ನಡೀತಾ ಇದೆ, ಮನೆ ಗಂಗೆ ಅಂತ. ಅದು ಶೀಘ್ರದಲ್ಲಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ವಾರ್ಡ್ ನಂಬರ್ 1ರಿಂದ 10ವರೆಗೂ ಆಲ್ರೆಡಿ ಹೆಚ್ಚು ಕಡಿಮೆ ಎಲ್ಲ ನೀರು ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲರ ಸಹಕಾರದಿಂದ, ಎಲ್ಲ 31 ಜನ ಕೌನ್ಸಿಲರ್ಗಳು ಎಲ್ಲ ನಮಗೆ ಸಹಕಾರದಿಂದ ನಗರಸಭೆ ನಡ್ಕೊಂಡು ಹೋಗ್ತಾ ಇದೆ, ನಡೆಸ್ತಾ ಇದ್ದೀವಿ. ಇವಾಗ ಶೀಘ್ರದಲ್ಲಿ ಇವಾಗ ನಮ್ಮದು ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡಿಂದ ಅಪ್ಪು ದೊಡ್ಡಕೆರೆವರೆಗೂ ಸ್ವಲ್ಪ ಚಂಗವರ ಸೇರುತ್ತೆ. ಅದಕ್ಕೆಲ್ಲ ಮೀಡಿಯಂ ಲೈಟ್ಸು ಹಾಕ್ಸ್ತಾ ಇದ್ದೀವಿ. ಎಲ್ಲ 31 ಜನ ನಗರಸಭೆ ಸದಸ್ಯರು ಒಂದು ರೆಸೊಲ್ಯೂಷನ್ ಮಾಡಿ ಅದಕ್ಕೆ ಪಾಸ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಅಪ್ರೂವ್ ಆಗಿ ಬಂದೈತೆ. ಮೀಡಿಯಂ ಲೈಟ್ಸು ಟೋಟಲ್ ಅಲ್ಲಿಂದ ಅಲ್ಲಿವರೆಗೂ ಒಂದು 5-5.5 ಕೋಟಿ ಮೀಡಿಯಂ ಲೈಟ್ಸು ಹಾಕ್ತಾ ಇದ್ದೀವಿ. ನಮ್ಮ ಕೈಯಿಂದ ಏನಾಗುತ್ತೆ ನಾವೆಲ್ಲ 31 ಜನ ಸದಸ್ಯರು ಸೇರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮತ್ತೊಮ್ಮೆ ಎಲ್ಲರಿಗೂ ನಾನು ಯಾರ್ಯಾರು SLC PUCನಲ್ಲಿ ಪಾಸ್ ಆಗಿದ್ದಾರೆ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ. ನಮ್ಮ ಕೈಯಿಂದ ಇನ್ನೂ ಮುಂದೆ ಏನಾಗುತ್ತೆ, ನಾವು ZPS ಗ್ರೂಪ್ನವರು ಇನ್ನೂ ಮುಂದೆನೂ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಕೊಟ್ಟಂಥ ನಿಮ್ಮೆಲ್ಲ ನಾಯಕರಾದಂಥ MLA ಪ್ಯಾರು ಸಾಹೇಬ್ರನ್ನ ಜ್ಞಾಪಿಸುತ್ತಾ, ಇವತ್ತೇನು ಅವ್ರು ಹಾಕಿಕೊಟ್ಟಂಥ ದಾರಿ ಮಾರ್ಗದಲ್ಲಿ ಅವರು 3 ಜನ ಸುಪುತ್ರರು ಏನು MLA ಸಾಹೇಬ್ರು ಹಾಕಿಕೊಟ್ಟ ದಾರಿಯಲ್ಲೇ ಹೋಗ್ತಾ ಇವತ್ತು ಈ ಸಮಾಜದಲ್ಲಿ ಭಾಳ ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಕೂಡ ಕೆಲಸ ಮಾಡಿದ್ದೀರಾ. ಅಂಥ ತಂದೆ ತಾಯಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಅಂಥ ಮಕ್ಕಳನ್ನ ಕರೆಸಿ ಈ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವ ಮುಖಾಂತರ ಇನ್ನೂ ಹೆಚ್ಚಿನದಾಗಿ ಮಕ್ಕಳು, ಬೇರೆ ಮಕ್ಕಳು ನೋಡಿ ಇವ್ರು ನೋಡಿ ಅವರು ಇನ್ನೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಲಿ, ಒಂದು ಮನಸ್ಸು ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಮಾಡಿದರೆ ನಾನು ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಇವತ್ತು ಮುಸಲ್ಮಾನರಿಗೆ ಮತ್ತು ಎಸ್ಸಿಗಳಿಗೆ ಒಂದು ಬ್ರ್ಯಾಂಡ್ ಇದೆ. ಮುಸ್ಲಿಮಾನ್ಗೆ ಒಂದು ಸ್ಪಾನ ಇದ್ರೆ ಸಾಕು, ದಲಿತರಿಗೆ ಒಂದು ಮೂಟೆ ಹೊರಕ್ಕೆ ಹಮಾಲಿ ಕೆಲಸ ಮಾಡೋಕ್ಕೆ ಕರ್ನೆ ಇದ್ರೆ ಸಾಕು ಅಂತ ಒಂದು ಬ್ರ್ಯಾಂಡ್ ಇತ್ತು. ಇವತ್ತು ಅದನ್ನು ನಾವು ಬದಲಾಯಿಸ್ಬೇಕು. ಯಾಕಂದರೆ ಹಿಂದೆ ಇತ್ತು ಅಂತ ಕಷ್ಟ ನಮಗೆ. ಇವತ್ತು ನಾವು ಎಲ್ಲ ಬದಲಾಗ್ತಿದ್ದೀವಿ, ಎಲ್ಲ ರಂಗದಲ್ಲೂ ಬರ್ತಾ ಇದ್ದೀವಿ. ಇವತ್ತು ನಾನು ಕಣ್ಣಿಗೆ ಶಿರಾನಗರದಲ್ಲಿ ಒಂದು 8-10 ಜನ ಮುಸ್ಲಿಮ್ಸರು ಡಾಕ್ಟ್ರ್ ಇದ್ದಾರೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಅದೇ ರೀತಿ ದಲಿತರು ಸಮೇತ ಇವತ್ತು ಡಾಕ್ಟರ್ ಆಗ್ತಿದ್ದಾರೆ, ಇಂಜಿನಿಯರ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮದಿರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಮಕ್ಕಳಿಗೆ ಏನು ಮಾಡಿದ್ರು ಪರವಾಗಿಲ್ಲ, ವಿದ್ಯಾಭ್ಯಾಸ ಕೊಡಿ. ಇವತ್ತು ಒಂದು ಬೈಕ್ ತಗೊಂಡ್ರೆ ಯಾರಾದ್ರೂ ಕಳ್ಳ ಕತ್ಕೊಂಡು ಹೋಗ್ಬೋದು, ಒಂದು ಮನೆ ಕಟ್ಟಿದ್ರೆ ಬಿದ್ದು ಹೋಗ್ಬೋದು, ಒಂದು ಆಸ್ತಿ ಮಾಡಿದ್ರೆ ಮಾರ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅದನ್ನು ಯಾರೂ ಕದಿಯೋಕ್ಕಾಗಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ವಿದ್ಯೆ ಅನ್ನೋದು ಹುಲಿ ಹಾಲಿದ್ದಂಗೆ.
ಅದು ಕಲ್ತ್ರೆ ಒಂದಿನ ಒಂದಿನ ಅದು ಗರ್ಜೆ ಗರ್ಸುತ್ತೆ. ಆ ಕಾರಣಕ್ಕೋಸ್ಕರ ಬಂಧುಗಳೇ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡಲ್ಲ. ದಯಮಾಡಿ ನಿಮ್ಮ ಮಕ್ಕಳನ್ನ ಇನ್ನೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಿಸ್ಲಿ ಅಂತ ಹೇಳ್ತಾ, ಈ ಒಂದು ಕುಟುಂಬ ಇನ್ನೂ ಹೆಚ್ಚಿನದಾಗಿಂತ ಒಳ್ಳೆ ಕಾರ್ಯಗಳನ್ನ ಮಾಡಲಿ ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರೋಂಥ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಪೋಷಕರೇ, ಇವತ್ತಿನ ದಿವಸ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಅಲ್ಲಾ ಭಗತ್ ಪ್ಯಾರ್ ಅವರ ಸ್ಮರಣಾರ್ಥವಾಗಿ ಏನು ಅವರ ಮಕ್ಕಳು ಅರ್ಥಪೂರ್ಣವಾಗಿ ಏನು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ, ಅದಕ್ಕೆ ಶಿರಾನಗರ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮೂರಲ್ಲಿ ಏನು ಅಲ್ಲಾ ಭಗತ್ ಪ್ಯಾರ್ ಅವ್ರ ಕುಟುಂಬ ಇದೆಯಲ್ಲ, ಅದಕ್ಕಿಂತ ಅನುಕೂಲವಾಗಿ ನಮ್ಮ ಹಿಂದೂ ಜನಾಂಗದಲ್ಲಿದ್ದಾರೆ, ಅವ್ರ ಜನಾಂಗದಲ್ಲಿದ್ದಾರೆ. ಆದರೆ ಅದು ಆ ರೀತಿ ದಾನ ಧರ್ಮ ಮಾಡೋ ಇಚ್ಛಾಶಕ್ತಿ ಕೊಟ್ಟೋದಕ್ಕೆ ನಾನೆಲ್ಲ ಶಿರಾ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ವಿದ್ಯೆ ಅನ್ನೋದು ಯಾರೊಬ್ಬರು ಸೊತ್ತಲ್ಲ, ಸಾಧಕನ ಸೊತ್ತೆ ಹೊರತು ಸೋಮಾರಿ ಸೊತ್ತಲ್ಲ. ಏನು ವಿದ್ಯಾರ್ಥಿಗಳು ಇವತ್ತಿನ ದಿವಸ ಏನು ಪ್ರೋತ್ಸಾಹನ ತಾಣ್ತಾ ಇದ್ದೀರಾ, ಅದೇನು ಹಣ ಅಲ್ಲ, ಅದು ನಿಮಗೆಲ್ಲ ಕೊಡ್ತಾರೆ ಗೌರವ. ಅದೆಲ್ಲ ನೀವು ಪ್ರೇರಣೆಯಾಗಿ ತೊಗೊಂಡು ಒಬ್ಬ ವಿದ್ಯಾರ್ಥಿ ಜನ ಬೆಳೆದ್ರೆ ಒಂದು ಕುಟುಂಬ ಮಾಡ್ಬೋದು. ಅದೇ 10 ಜನ ವಿದ್ಯಾರ್ಥಿಗಳು ಒಂದು ದೇಶನೇ ಕಟ್ಬೋದು. ನಮ್ಮ ಕಣ್ಮುಂದೆ ಅಬ್ದುಲ್ ಕಲಾಂ ಅವರು ಸಾಕ್ಷಿಯಾಗಿದ್ದಾರೆ. ನೀವೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಇನ್ನೂ ಚೆನ್ನಾಗಿ ಮುಂದೆ ವಿದ್ಯಾಭ್ಯಾಸ ಮಾಡಿ ನಮ್ಮ ಊರಿಗೆ ಒಳ್ಳೆ ತರಬೇಕಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.